ಹೆಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಇದೇ ತರಹದ ಸ್ಯಾರಿ ಬಟ್ಟೆಯಲ್ಲಿ ದೊಡ್ಡವ್ರಿಗೆ ಲೆಹೆಂಗಾ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಈ ತರಹದ ಲೆಹೆಂಗಾ ಬ್ಲೌಸ್ ಐತಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸಪ್ರೇಟಾಗಿ ಲೆಹೆಂಗಾ ಮತ್ತು ಬ್ಲೌಸ್ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ನಾನು ಸ್ಟಿಚ್ ಮಾಡೀನಿ. ಅದು ಆ ಎರಡು ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಈಗ ನಾವು ಇದೇ ಉಳಿದಿರುವಂತಹ ಬಟ್ಟೆಯಲ್ಲಿ 1 ವರ್ಷದ ಮಗುವಿಗೆ ಲೆಹೆಂಗಾ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ಲಂಗಾಕ್ಕೆ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಲಂಗಾಕ್ಕೆ ಬಟ್ಟೆ ನೀವು 80 ಪಾಯಿಂಟ್ ಹಿಡಿದು 1 ಮೀಟ್ರ್ವರೆಗೂ ಕೂಡ ತೊಗೊಳ್ಬೋದು. 80 ಪಾಯಿಂಟಲ್ಲೂ ಕೂಡ ಆರಾಮಾಗಿ ನೀವು ಲಂಗವನ್ನು ಸ್ಟಿಚ್ ಮಾಡ್ಬೋದು. ನಾ 80 ಪಾಯಿಂಟ್ ತೊಗೊಂಡಿನಿ. ನೀವು 1 ಮೀಟ್ರ್ ತೊಗೊಂಡ್ರೂ ಕೂಡ ಪ್ಲೇಟ್ಸ್ ಇನ್ನೂ ಚೆನ್ನಾಗಿ ಬರ್ತಾವೆ. ಲಂಗಾದ ಉದ್ದ ನಾವು ರೆಡಿ ಮಾಡಬೇಕಾಗಿರೋದು 15 ಇಂಚು. ಮೇಲ್ಗಡೆ 1 ಇಂಚ್ ಪಟ್ಟಿ ಬರ್ತೈತಿ, ಅದನ್ನು ಮೈನಸ್ ಮಾಡಿಕೊಂಡ್ರೆ 14 ಇಂಚ್ ಆಯಿತು. ಮೇನ್ ಫ್ಯಾಬ್ರಿಕಲ್ಲಿ 15 ಇಂಚ್ ತೊಗೊಳ್ತೀನಿ. ಲೈನಿಂಗ್ ಬಟ್ಟೆಯಲ್ಲಿ 13 ಇಂಚನ್ನು ತೊಗೋತೀನಿ. ಲೈನಿಂಗ್ ಬಟ್ಟೆಯಲ್ಲಿ ಕಡಿಮೆ ತೊಗೊಂಡ್ರೆ ನಡೀತೈತಿ, 1-2 ಇಂಚು ಕಡಿಮೆ ಮಾಡ್ಕೋಬೋದು. ಈಗ ಮೇನ್ ಫ್ಯಾಬ್ರಿಕನ್ನು ಕೂಡ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ. ಇದು ಸ್ಯಾರಿ ಪನ್ನ ಆಗಿರೋದ್ರಿಂದ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಬ್ಯಾಕ್ ಪಾರ್ಟಲ್ಲಿ ಸಣ್ಣ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೋತೀನಿ ಮತ್ತು ಫ್ರಂಟ್ ಪಾರ್ಟಲ್ಲಿ ದೊಡ್ಡ ಬಾರ್ಡ್ರ್ ಬಂದೈತಿ, ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಉದ್ದದಲ್ಲಿ ಒಂದು ಸರ್ತಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅಗಲದಲ್ಲಿ 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೊಳಾಕ್ತೀನಿ. ಬಾರ್ಡ್ರ್ ಸೇಮ್ ಇತ್ತಂದರೆ ಯಾವುದೇ ತೊಂದರೆ ಇಲ್ಲ, ಬಡ ಬಡ ಸ್ಟಿಚ್ ಮಾಡ್ಬೋದು. ಆದರೆ ಇದು ಬಾರ್ಡ್ರ್ ಒಂದು ಕಡೆಗೆ ಸಣ್ಣ ಐತಿ, ಒಂದು ಕಡೆ ದೊಡ್ಡದು ಬಾರ್ಡ್ರ್ ಐತಿ. ಅದಕ್ಕೋಸ್ಕರ ಸಣ್ಣ ಬಾರ್ಡ್ರನ್ನು ಬ್ಯಾಕ್ ಸೈಡಲ್ಲಿ, ದೊಡ್ಡ ಬಾರ್ಡ್ರನ್ನು ಫ್ರಂಟ್ ಪಾರ್ಟಲ್ಲಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಎರಡನ್ನೂ ಸೆಂಟ್ರಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ. 15 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಸ್ಯಾರಿ ಪನ್ನ ಜಾಸ್ತಿ ಇರೋದ್ರಿಂದ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಪಾರ್ಟನ್ನು ಫ್ರಂಟ್ ಪಾರ್ಟ್ಗೆ, ಇನ್ನೊಂದು ಪಾರ್ಟನ್ನು ಬ್ಯಾಕ್ ಪಾರ್ಟ್ಗೆ ಯೂಸ್ ಮಾಡ್ಕೋತೀನಿ. ನಿಮ್ಮ ಬಟ್ಟೆಯಲ್ಲಿ ಎರಡೂ ಕಡೆಗೂ ಕೂಡ ಸೇಮ್ ಬಾರ್ಡ್ರ್ ಇತ್ತಂದರೆ ಯಾವುದೇ ತೊಂದರೆ ಇಲ್ಲ. ಈ ರೀತಿ ಬಾರ್ಡ್ರ್ ಬಂತಂದ್ರೆ ದೊಡ್ಡ ಬಾರ್ಡ್ರನ್ನು ಫ್ರಂಟ್ ಪಾರ್ಟಲ್ಲಿ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಬೆಲ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ 1 ಇಂಚ್ ರೆಡಿ ಮಾಡ್ಕೋಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ. 2 ಇಂಚ್ ಬೇಕಾಗ್ತೈತಿ. ಅದು ಸ್ವಲ್ಪ ಮಾರ್ಜಿನ್ಗಾಗಿ ಅಂಥೇಳಿ ಟೋಟಲಿ 3 ಇಂಚು ಉದ್ದದ ಪಟ್ಟಿಯ ಲೆಂಗ್ತನ್ನು 3 ಇಂಚ್ ತೊಗೋತೀನಿ. ಮತ್ತು ಅಗಲ ಸೊಂಟದ ಅಳತೆಗೆ 2-3 ಇಂಚನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ 18 ಇಂಚ್ ಐತಿ. 18 ಇಂಚ್ಗೆ 3 ಇಂಚ್ ಆ್ಯಡ್ ಮಾಡ್ಕೊಂಡಿವಿ ಅಂದರೆ 21 ಇಂಚು. ಬಟ್ಟೆಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಅದಕ್ಕೋಸ್ಕರ ನಾನು 10.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಸೊಂಟದ ಅಳತೆ ಎಷ್ಟಿರ್ತೈತಿ ಅದಕ್ಕೆ 3 ಇಂಚನ್ನು ಆ್ಯಡ್ ಮಾಡ್ಕೊಳ್ರಿ. ಸ್ಯಾರಿ ಪನ್ನ ಅಥವಾ ಮೇನ್ ಫ್ಯಾಬ್ರಿಕ್ ಥಿನ್ ಇತ್ತಂದ್ರೆ ಲೈನಿಂಗ್ ಬಟ್ಟೆನ ಆ್ಯಡ್ ಮಾಡ್ಕೋರಿ. ಬಟ್ ಇಲ್ಲಿ ಬಾರ್ಡ್ರನ್ನೇ ಯೂಸ್ ಮಾಡ್ಕೊಂಡು ನಾನು ಬೆಲ್ಟ್ಗಾಗಿ ಭಾಳ ದಪ್ಪ ಇರೋದ್ರಿಂದ ಯಾವುದೇ ರೀತಿಯಾದ ಲೈನಿಂಗನ್ನು ಬಳಸಿಲ್ಲ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಈಗ ಲೈನಿಂಗ್ ಬಟ್ಟೆ ಮೇಲೂ ಕೂಡ ನಾನು ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳಾಕ್ತೀನಿ. ಇದೇ ಅಳತೆಯಲ್ಲಿ ನಾವು ಮೇನ್ ಫ್ಯಾಬ್ರಿಕನ್ನು ತಗೋಬೇಕು. ಮೇನ್ ಫ್ಯಾಬ್ರಿಕ್ ನಾನು ಬಾರ್ಡ್ರನ್ನು ಯೂಸ್ ಮಾಡ್ಕೋತೀನಿ. ಬಾರ್ಡ್ರಲ್ಲಿ ಬೆಲ್ಟ್ಗಾಗಿ ಅಥವಾ ಲಂಗಾದ ಪಟ್ಟಿಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೋತೀನಿ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಕರ್ಟ್ ಪಾರ್ಟ್ನ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜೋಡಿಸಿ ಸ್ಟಿಚ್ ಮಾಡ್ಕೊಳ್ಳೋಣ. ಕೆಳಗಡೆಗೆ ನೀವು ಫೋಲ್ಡ್ ಮಾಡ್ಕೋಬೋದು. ಇದು ಫಿನಿಶಿಂಗ್ ಇರೋದ್ರಿಂದ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಲ್ಲ ಲೈನಿಂಗ್ ಬಟ್ಟೆಯ ಕೆಳಗಡೆಗೆ. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದು ಸ್ಯಾರಿಯಲ್ಲಿ ಮೇಲ್ಗಡೆ ಅರ್ಧ ಭಾಗ ಮತ್ತು ಕೆಳಗಡೆಗೆ ಅರ್ಧ ಭಾಗ ಕಟ್ ಮಾಡ್ಕೊಂಡಿರೋದ್ರಿಂದ 2 ಪೀಸ್ಗಳು ಸಿಗ್ತಾವೆ ನಮಗೆ ಲಂಗಾಕ್ಕೆ. ಅದನ್ನು ನಾವು ಸೆಂಟ್ರಲ್ಲಿ ಜಾಯಿಂಟ್ ಮಾಡ್ಕೋಬೇಕಾಗ್ತೈತಿ. ಈಗ ಸ್ಯಾರಿಯಲ್ಲಿ ನಾನು ಮೊದಲಿನ ವಿಡಿಯೋಸ್ಗಳಲ್ಲೆಲ್ಲ ತೋರಿಸಿರೋ ಹಾಗೆ ಪೂರ್ತಿ ಸ್ಯಾರಿಯಲ್ಲಿ ಒಂದೇ ಪೀಸನ್ನು ಕಟ್ ಮಾಡ್ಕೊಂಡಿನಿ ಲಂಗಾಕ್ಕೆ. ಆದರೆ ಇದರಲ್ಲಿ 2 ಪೀಸ್ ಇದಾವೆ. ಸೆಂಟರಲ್ಲಿ ಸ್ಟಿಚಸ್ ಹಾಕಿ ಜಾಯಿಂಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಸೈಡ್ಸ್ಗಳನ್ನು ಸೇರಿಸಿ ಮೊದಲಿಗೆ ಫ್ರಂಟ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಎರಡನ್ನೂ ಕೂಡ ಸೇರಿಸಿ ಸ್ಟಿಚ್ ಮಾಡ್ಕೊಳಾಕ್ತೀನಿ. ಇದು ಮೇನ್ ಫ್ಯಾಬ್ರಿಕ್ಕಿಂತಲೂ ಲೈನಿಂಗ್ ಬಟ್ಟೆ ಜಾಸ್ತಿ ಇತ್ತು. ಎಕ್ಸ್ಟ್ರಾ ಇರುವಂತಹ ಭಾಗವನ್ನು ಕಟ್ ಮಾಡ್ಕೊಂಡಿನಿ. ಮೇನ್ ಫ್ಯಾಬ್ರಿಕ್ 80 ಸೆಂಟಿಮೀಟ್ರ್ ಮಾತ್ರ ಐತಿ.
ಸ್ಯಾರಿಯ ಸಣ್ಣ ಬಾರ್ಡ್ರ್ ಇರುವಂತಹ ಭಾಗವನ್ನು ನಾವು ಬ್ಯಾಕ್ ಪಾರ್ಟ್ಗಾಗಿ ಮತ್ತು ದೊಡ್ಡ ಬಾರ್ಡ್ರ್ ಇರುವಂತಹ ಪಾರ್ಟನ್ನು ನಾವು ಫ್ರಂಟ್ ಪಾರ್ಟಲ್ಲಿ ಯೂಸ್ ಮಾಡ್ಕೊಳಾಗ್ತೀವಿ. ಈಗ ಫ್ರಂಟ್ ಪಾರ್ಟ್ಗಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ಕೊಂಡಿವಿ. ಬ್ಯಾಕ್ ಪಾರ್ಟ್ನ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡ್ಕೋತೀನಿ. ಹಾಗೆ ನಾನು ಲೆಹಂಗಾ ಬ್ಲೌಸ್ಗಳ ಮೇಲೆ ಬಹಳಷ್ಟು ವಿಡಿಯೋಸ್ಗಳನ್ನು ಮಾಡೀನಿ. 7ರಿಂದ 8 ವರ್ಷದ ಹುಡುಗಿಗೆ ಸ್ಯಾರಿಯಲ್ಲಿ ಅಂಬ್ರೆಲಾ ಲೆಹಂಗಾ ಮತ್ತು ಒಂದು ಡಿಫ್ರೆಂಟ್ ಟೈಪ್ ಫ್ರಂಟ್ ಕಟ್ ಮತ್ತು 2 ಸೈಡ್ ಕಟ್ಸ್ಗಳಿರುವಂತಹ ಟಾಪನ್ನು ಕೂಡ ಸ್ಟಿಚ್ ಮಾಡೀನಿ. ಆ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಂಬ್ರೆಲಾ ಲೆಹಂಗಾದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಕಟ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟ್ಸ್ಗಳು ರೆಡಿಯಾಗ್ಯಾವು. ಇವೆರಡು ಪಾರ್ಟ್ಸ್ಗಳನ್ನು ನಾವು ಈ ರೀತಿ ಜೋಡಿಸ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಒಂದ್ರ ಮೇಲೆ ಒಂದಿಟ್ಟು ಜೋಡಿಸ್ಕೊಂಡು ಸ್ಟಿಚ್ ಹಾಕೋಬೇಕು. ಈಗ ಲೆಹಂಗಾಕ್ಕಾಗಿ ಪೂರ್ತಿ ಒಂದೇ ಪೀಸನ್ನು ನಾವು ರೆಡಿ ಮಾಡ್ಕೊಳಾಗ್ತೀವಿ. ಹಾಗೆ ಈ ಲೆಹಂಗಾದ ಮೇಲೆ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ನ ವಿಡಿಯೋ ಲಿಂಕನ್ನು ಮೇಲ್ಗಡೆ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಈ ಥರದ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಐಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು. ಈಗ 2 ಸೈಡ್ಸ್ಗಳನ್ನು ಕೂಡಿಸಿ ಜಾಯಿಂಟ್ ಮಾಡ್ಕೊಳ್ಳೋದಾಗೈತಿ, ಸ್ಟಿಚಸ್ ಹಾಕೊಳ್ಳೋದಾಗೈತಿ. ಇದನ್ನು ನಾವು ಬೆಲ್ಟ್ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಬಾರ್ಡ್ರ್ ತುಂಬ ದಪ್ಪ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಾದಂತಹ ಲೈನಿಂಗ್ ಬಳಸಿಲ್ಲ. ಮೊದಲಿಗೆ ಇದರಲ್ಲಿ ನಾನು ಸೆಂಟ್ರ್ ಪಾಯಿಂಟನ್ನು ಕಟ್ ಮಾಡ್ಕೋತೀನಿ. ಯಾಕಂದರೆ ಜಾಯಿಂಟ್ ಮಾಡ್ಕೊಂಡಿರುವಂತಹ ಭಾಗ ಸೆಂಟರಲ್ಲಿ ಬರಬೇಕು. 2 ಪಾರ್ಟ್ಸ್ ಅದಾವಲ್ಲ, ಇದರೊಳಗೆ ದೊಡ್ಡ ಬಾರ್ಡ್ರ್ ಇರುವಂಥದ್ದು ಮತ್ತು ಸಣ್ಣ ಬಾರ್ಡ್ರ್ ಇರುವಂಥದ್ದು. ನಿಮ್ಮ ಸ್ಯಾರಿಯ ಬಾರ್ಡ್ರ್ ಪೂರ್ತಿ ಒಂದೇ ಥರದ್ದಾಗಿತ್ತು, ಫ್ಯಾಬ್ರಿಕ್ ಒಂದೇ ಥರದ್ದಾಗಿತ್ತಂದ್ರೆ ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಪ್ಲೇಟ್ಸ್ ಮಾಡ್ಕೋಬೋದು. ಈಗ ಬಾರ್ಡ್ರನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು 1 ಇಂಚ್ವರೆಗೂ ಸೀದಾ ಹೊಲಿಗೆಯನ್ನು ಹಾಕ್ಕೊಂಡು ಅದಾದಮೇಲೆ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಕತ್ತೀನಿ. ಪ್ಲೇಟ್ಸ್ಗಳ ಅಳತೆ 1 ಇಂಚ್ ಇದ್ದರೆ ಸಾಕು. ಅದಕ್ಕಿಂತಲೂ ಸಣ್ಣದು ಬೇಡ, ದೊಡ್ಡದು ಬೇಡ. 1 ಇಂಚ್ ಇಟ್ಕೊಂಡಿವಿ ಅಂದರೆ ಕಿಡ್ಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಸಣ್ಣದಾದ್ರೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಈ ರೀತಿಯಾಗಿ 1 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ಪ್ಲೇಟ್ಸ್ಗಳನ್ನು ಮಾಡ್ಕೊಳಾಗ್ತೀನಿ. ಈಗ ನಾವು ಜಾಯಿಂಟ್ ಮಾಡ್ಕೊಂಡಿರುವಂತಹ ಭಾಗ ಏನು ಕಾಣಾಗ್ತೈತಲ್ಲ, ಅದು ಬೆಲ್ಟ್ನ ಸೆಂಟರ್ ಪಾಯಿಂಟ್ಗೆ ಬರಬೇಕು. ಆ ರೀತಿಯಲ್ಲಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ಈ ರೀತಿ ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋಬೇಕು. ಈಗ ಪ್ಲೇಟ್ಸ್ಗಳನ್ನು ಏನು ಮಾಡ್ಕೊಂಡಿವಲ್ಲ ಅದ್ರ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಲೆಹಂಗಾದ 2 ಸೈಡ್ಸ್ಗಳನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಸೀರೆ ಎಳೆಗಳು ಉಚ್ಚಿ ಹೋಗ್ತಾವೆ, ಅದಕ್ಕೋಸ್ಕರ. ಮತ್ತು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರಲ್ಲ. ಪೂರ್ತಿ ಫಿನಿಶಿಂಗ್ ಆಗಿ ಲಂಗ ರೆಡಿ ಆಗ್ತೈತಿ. ಅದಕ್ಕೋಸ್ಕರ ನಾನು 2 ಸೈಡಲ್ಲೂ ಕೂಡ ಯಾವುದೇ ಲಂಗ ಸ್ಟಿಚ್ ಮಾಡಿದ್ರೂ ಇದೇ ರೀತಿಯಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಮೇನ್ ಫ್ಯಾಬ್ರಿಕ್ನ ಎಳೆಗಳು ಕೂಡ ಉಚ್ಚಂಗಿಲ್ಲ ಮತ್ತು ಓವರ್ಲಾಕ್ ಹಾಕ್ಸೋ ಅವಶ್ಯಕತೆಯೂ ಬೀಳಲ್ಲ. ಈಗ ನೆಕ್ಸ್ಟ್ ನಾವು ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚ್ನಷ್ಟು ಮೊದಲಿಗೆ ಫೋಲ್ಡ್ ಮಾಡ್ಕೊಳ್ರಿ. ಅದನ್ನು ಪೂರ್ತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಬೆಲ್ಟ್ನ ಒಳಗಡೆಗೆ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿರ್ತೀವಲ್ಲ, ಆ ಭಾಗ ಮುಚ್ಚಿ ಹೋಗೋ ರೀತಿಯಲ್ಲಿ ಯಾವುದೇ ರೀತಿಯಾಗಿ ಈ ಪ್ಲೇಟ್ಸ್ ಮಾಡ್ಕೊಂಡಿರುವಂತಹ ಭಾಗ ಕಾಣಿಸ್ಬಾರ್ದು. ಆ ರೀತಿಯಲ್ಲಿ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಈಗ ಲಾಸ್ಟ್ ಸ್ಟೆಪ್ಪ 2 ಸೈಡ್ಸ್ಗಳನ್ನು ಜೋಡಿಸಿ ಸ್ಟಿಚ್ ಹಾಕ್ಕೋಬೇಕು. 1 ರಿಂದ 1.5 ಇಂಚ್ನಷ್ಟು ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳೋಣ. ತೆಗಿಲಿಕ್ಕೆ ಮತ್ತು ಹಾಕ್ಲಿಕ್ಕೆ ಈಸಿ ಆಗಲಿ ಅಂಥೇಳಿ 1-2 ಇಂಚ್ವರೆಗೂ ಬಿಟ್ಟು ನೀವು ಸ್ಟಿಚ್ ಹಾಕೋರಿ. ನೀವು ಇದಕ್ಕೆ ಕಸಿ ಅಥವಾ ಇಲಾಸ್ಟಿಕ್ ಯಾವುದಾದ್ರೂ ಕೂಡ ಹಾಕೋಬೋದು. ಲಂಗ ಈಗ ಪೂರ್ತಿಯಾಗಿ ರೆಡಿಯಾಗೈತಿ. 1 ವರ್ಷದ ಮಗುವಿಗೆ ತುಂಬಾ ಸುಂದರವಾದಂತಹ ಲಂಗ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಲಾಸ್ಟ್ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ 1 ವರ್ಷದ ಮಗುವಿನ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.